ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಡಿ ಬಾಸ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರಿಗೆ ಈಗ ದೊಡ್ಡ ಸಮಸ್ಯೆ ಆಗಿರೋದು ಅಥವಾ ದೊಡ್ಡ ತಲೆನೋವಾಗಿರೋದು ಜೈಲೂಟ ಅಂತೆ. ಜೈಲೂಟ ಸರಿಯಾಗಿ ದರ್ಶನ್ಗೆ ಸೇರ್ತಿಲ್ಲ ಅಂತೆ. ಹೀಗಾಗಿ ಈಗಾಗಲೇ ಕೋರ್ಟ್ನ ಮೊರೆ ಹೋಗಿರುವಂಥ ದರ್ಶನ್ ಸುಮಾರು 10ರಿಂದ 15 kgಗಳು ವೆಯ್ಟ್ ಲಾಸ್ ಆಗಿದೆ ನನಗೆ, ಜೊತೆಗೆ ಈ ಊಟ ಸೇರ್ತಾ ಇಲ್ಲ, ಈ ಊಟದಲ್ಲಿ ಪೌಷ್ಟಿಕಾಂಶ ಏನೂ ಕೂಡ ಇಲ್ಲ, ರುಚಿಯಾಗಿಲ್ಲ, ಜೊತೆಗೆ ನನಗೆ ಬೇಕಾದಂಥ ಆಹಾರ ಸಿಗ್ತಾ ಇಲ್ಲ. ಸೊ ದಟ್ ನನಗೆ ಮನೆಯ ಆಹಾರ ಸಿಗುವಂತೆ ಮಾಡಿಕೊಡಿ, ಒಂದು ಅವಕಾಶವನ್ನು ಮಾಡಿಕೊಡಿ ಎನ್ನುವಂಥ ಮನವಿಯನ್ನು ಕೋರ್ಟ್ನ ಮುಂದೆ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಇನ್ನೊಂದಷ್ಟು ಬೇಡಿಕೆಗಳನ್ನು ಕೋರ್ಟ್ನ ಮುಂದೆ ಇಡಲಾಗಿದೆ. ಆದರೆ ಈಗ ಈ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸುಮಾರೊಂದು 5,000 ಜನ ಕೈದಿ ಇದ್ದಾರೆ ಅಂತೇಳಿ ಅಂದ್ಕೊಳ್ಳಿ ಅಂದಾಜು. ಇಷ್ಟೂ ಜನರಿಗೂ ಕೂಡ ಆಗುವಂತಹ ಅಥವಾ ಅನಿವಾರ್ಯವಾಗಿ ಒಗ್ಗಿಕೊಂಡಿರುವಂಥ ಊಟ ದರ್ಶನ್ಗೆ ಮಾತ್ರ ಯಾಕೆ ಒಗ್ಗಿಕೊಳ್ತಾ ಇಲ್ಲ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಜೈಲಿನಲ್ಲಿ ಹೇಗಿರುತ್ತೆ ಊಟದ ತಯಾರಿ? ಇಲ್ಲಿ ಊಟವನ್ನು ಪ್ರಿಪೇರ್ ಮಾಡುವುದು ಯಾರು? ಈ ಊಟಕ್ಕೆ ಅವರು ಹಾಕುವಂಥ ಶ್ರಮ ಎಷ್ಟು? ಉತ್ತಮ ಗುಣಮಟ್ಟ ಇರುವಂತಹ ಸುಮಾರು 50 ಮಂದಿಯಿಂದ ತಯಾರಾಗುವಂಥ ಈ ವಿಶೇಷ ಊಟವನ್ನು ಪ್ರಿಪೇರ್ ಮಾಡೋದು ಯಾರು? ಅದಕ್ಕೆ ಬೇಕಾದಂಥ ತಯಾರಿಗಳು ಹೇಗಿರ್ತವೆ? ಆಮೇಲೆ ಏನೆಲ್ಲ ಇರ್ತದೆ ಈ ಊಟದ ಮೆನುವಿನಲ್ಲಿ? ಏನೆಲ್ಲ ಇರ್ತದೆ? ವೆಜ್ ಮಾತ್ರನಾ? ನಾನ್ ವೆಜ್ಜು ಇರುತ್ತಾ? ಆಮೇಲೆ ಈ ಊಟ ಇದೆಯಲ್ಲ, ಇದು ವಿಶೇಷವಾಗಿ ತಯಾರಾಗುವಂತಹ ಊಟ. ಯಾಕಂತ ಹೇಳಿದ್ರೆ ಈ ಊಟವನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ಹಿಂದೆ ಶ್ರಮ ಇದೆ, ಜೊತೆಗೆ ಒಂದಷ್ಟು ತಯಾರಿಗಳಿರ್ತವೆ, ಐಟಮ್ಸ್ಗಳನ್ನು ಖರೀದಿ ಎಲ್ಲವೂ ಕೂಡ ಒಂದು ಶಿಸ್ತುಬದ್ಧವಾಗಿ ಮತ್ತು ಕ್ರಮಬದ್ಧವಾಗಿ ನಡಿಬೇಕು. ಯಾರೋ ಬೇಕೋ ಬಿಟ್ಟು ಇಷ್ಟು ಜನರಿಗೆ ಆಮೇಲೆ ಇಷ್ಟೇ ಪ್ರಮಾಣದಲ್ಲಿ, ಹೀಗೆ ಒಂದಷ್ಟು ನಿಯಮಗಳಿರ್ತವೆ. ಆ ನಿಯಮಗಳನ್ನೆಲ್ಲವನ್ನು ಕೂಡ ಪಾಲಿಸಿ ತಯಾರಾಗುವಂಥ ಊಟ. ಈ ಊಟಕ್ಕೆ ಒಂದು ರೀತಿಯಾದಂಥ ವೈಶಿಷ್ಟ್ಯತೆಯೂ ಕೂಡ ಇದೆ. ಬಟ್ಟು ಈ ಜೈಲು ಊಟವನ್ನು ಸೇವಿಸೋದು ಅನ್ನುವಂಥದ್ದು ಇದೆಯಲ್ಲ, ಅದು ಶಿಕ್ಷೆಯಾಗಿಯೇ ಉಳಿದಿದೆಯಾ ಇಲ್ಲಿ? ಅಂದರೆ ಈ ಜೈಲು ಅನ್ನೋದೇ ಒಂದು ಶಿಕ್ಷೆ ಅಲ್ವಾ? ಆತ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಒಂದು ಜೈಲು ಅನ್ನುವಂಥದ್ದು ಪರಿವರ್ತನಾ ಕೇಂದ್ರವಾಗಿಯೂ ಕೂಡ ನಾವು ತೆಗೆದುಕೊಳ್ಬೋದು. ಹೀಗಿರುವಂಥ ಪರಿವರ್ತನಾ ಕೇಂದ್ರದಲ್ಲಿ ಎಲ್ಲವೂ ಕೂಡ ನೀವು ಅಂದುಕೊಂಡಾಗೆ ಸಿಕ್ಕರೆ ನಿಮಗೆ ಆ ಜೈಲು ಶಿಕ್ಷೆಯ ಅನುಭವ ಆದಂತಾಗುತ್ತಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಮತ್ತು ಈ ಜೈಲು ಊಟದ ಈ ವಿಶೇಷತೆ ಅಂದರೆ ಈ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೊಡುವಂಥ ಜೈಲು ಊಟದ ವಿಶೇಷತೆ ಏನು? ಅಲ್ಲಿ ಹೇಗಿರುತ್ತೆ? ಈ ಪ್ರಿಪ್ರೇಷನ್ಸ್ಗಳು ಹೇಗಿರ್ತವೆ? ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈ ಸ್ಟೋರಿಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಕೇಳಬೇಕು. ನಿಮ್ಮಲ್ಲಿ ಯಾರಾದರೂ ಈ ವಿಡಿಯೋವನ್ನು ನೋಡ್ತಿರುವಂಥ ನಿಮ್ಮಲ್ಲಿ ಯಾರಾದರೂ ಈಗಾಗಲೇ ಜೈಲಿಗೆ ಹೋಗಿ ಹೊರಗಡೆ ಬಂದವರು ಇದ್ದೀರಾ? ಅದರಲ್ಲೂ ಕೂಡ ಈ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಹೊರಗಡೆ ಬಂದವರು ಯಾರಾದರೂ ಈ ಸ್ಟೋರಿಯನ್ನು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಕಮೆಂಟನ್ನು ಕೊನೆಗೆ, ಸ್ಟೋರಿಯನ್ನು ಕೊನೆವರೆಗೆ ನೋಡಿ ಕಮೆಂಟನ್ನು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಅತಿ ಮುಖ್ಯ ಆಗ್ತದೆ. ನಾವು ಕೊಡುವಂಥ ಇನ್ಫಾರ್ಮೇಷನ್ ಸ್ವಲ್ಪ ಆ ಕಡೆ ಈ ಕಡೆಯೂ ಕೂಡ ಇರ್ಬೋದು. ಅದನ್ನು ಸರಿಪಡಿಸುವಂತಹ ಒಂದು ನಾಲೆಡ್ಜ್ ನಿಮ್ಮ ಬಳಿ ಇದ್ದರೆ, ಅಥವಾ ನೀವು ಯಾವುದಾದ್ರೂ ಈ ಜೈಲು ಊಟವನ್ನು ಸೇವಿಸಿ, ಜೈಲಿನ ಒಳಗಿದ್ದು ಜೈಲು ಊಟವನ್ನು ಸೇವಿಸಿದಂಥ ಅನುಭವ ಇದ್ದರೆ, ಅಥವಾ ಅಲ್ಲಿದ್ದಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಶೇರ್ ಮಾಡಬೇಕು ಅಂತೇಳಿ ಅನಿಸಿದ್ರೆ ದಯವಿಟ್ಟು ಈ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ಈ ರೇಣುಕಸ್ವಾಮಿ, ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಮತ್ತು ಇಡೀ ಗ್ಯಾಂಗು ಜೈಲು ಸೇರಿ ಸುಮಾರು ಒಂದು ತಿಂಗಳು ಆಯಿತು ಅಂತಲೇ ಇಟ್ಕೊಳ್ಳಿ. ಈ 1 ತಿಂಗಳಲ್ಲಿ ದರ್ಶನ್ಗೆ ದೊಡ್ಡ ತಲೆನೋವಾಗಿರೋದು ಏನು? ಅಲ್ಲಿನ ಊಟವಂತೆ. ಹೌದು, ದರ್ಶನ್ಗೆ ಜೈಲು ಊಟ ಸೇರ್ತಾ ಇಲ್ಲ ಅನ್ನೋದು ದರ್ಶನ್ ಕಳೆದ ಒಂದು 15 ದಿನದಿಂದ ಮಾಡ್ತಿರುವಂತಹ ಒಂದು ಆರೋಪ, ಅಥವಾ ಈ ನ್ಯಾಯಾಧೀಶರ ಮುಂದೆ ಇಡ್ತಿರುವಂಥ ಮನವಿ. ಹೀಗಾಗಿ ಜೈಲೂಟ ಬೇಡ, ಮನೆ ಊಟ ಬೇಕು ಅನ್ನುವಂಥದ್ದು ದರ್ಶನ್ ಬೇಡಿಕೆ. ಅಷ್ಟು ಮಾತ್ರವಲ್ಲದೆ ಹಾಸಿಗೆ ಕೂಡ ಬದಲಾಯಿಸೋದಕ್ಕೆ ನಟ ದರ್ಶನ್ ಪಟ್ಟನ್ನು ಹಿಡಿದಿದ್ದಾರೆ. ಅದಕ್ಕಂತಲೇ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಈಗಾಗಲೇ ಏರಿಯಾಗಿದೆ. ಇನ್ನೊಂದು ಕಡೆ ದರ್ಶನ್ಗೆ ಜೈಲೂಟ ಹೊಂದಾಣಿಕೆ ಆಗದೆ ಫುಡ್ ಪಾಯ್ಸನ್ ಕೂಡ ಆಗ್ತಿದೆ ಅನ್ನುವಂಥದ್ದು ಈ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಜೈಲಿನ ಗುಣಮಟ್ಟದ ಊಟದ ಕುರಿತು ಒಂದು ರಿಪೋರ್ಟನ್ನು ಕಳಿಸಿದ್ದಾರೆ. ಜೊತೆಗೆ ಜೈಲೂಟ ಯಾವುದೇ ಕಾರಣಕ್ಕೂ ಕೂಡ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಅನ್ನುವಂಥ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು ವಿಶೇಷತೆ. ಹಾಗಾದರೆ ಈ ಜೈಲೂಟ ಅನ್ನೋದು ಹೇಗಿರ್ತದೆ? ಜೈಲೂಟದ ಪ್ರಿಪ್ರೇಷನ್ ಹೇಗಿರ್ತದೆ? ಇಲ್ಲಿಗೆ ತಯಾರಾಗುವಂಥ ಫುಡ್ಡುಗಳು ಯಾವ ರೀತಿ ಪ್ರಿಪೇರನ್ನು ಮಾಡ್ತಾರೆ? ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಲೀನಿಂಗ್ ಬಗ್ಗೆ ಎಷ್ಟು ಗಮನವನ್ನು ಕೊಡ್ತಾರೆ, ಎಷ್ಟು ಅಚ್ಚುಕಟ್ಟಾಗಿ ಇದೆಲ್ಲವನ್ನು ಕೂಡ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋದಾದರೆ, ಈಗ ಜೈಲೂಟಕ್ಕೆ ಕೇಂದ್ರ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಉತ್ತಮ ಗುಣಮಟ್ಟ ಅನ್ನುವಂಥ ಬಿರುದನ್ನು ಪಡೆದಿದೆ.
ಇದಲ್ಲದೆ ಇಲಾಖೆಯು ಜೈಲೂಟಕ್ಕೆ 4 ಸ್ಟಾರನ್ನು ಕೂಡ ಕೊಟ್ಕೊಂಡಿದೆ. ಅಂದರೆ 4 ಸ್ಟಾರನ್ನು ಕೊಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ನೀಟ್ ಆ್ಯಂಡ್ ಹೈಜೆನಿಕ್ ಆಗಿ ಇದೆ ಅನ್ನುವಂಥದ್ದು. 2014ರಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನಿಂದ ಪರಿಶೀಲನೆಗೆ ಒಳಪಟ್ಟಂತಹ ಈ ಜೈಲು ಗುಣಮಟ್ಟದ ಊಟ ಕೊಡುವ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಸೆಂಟ್ರಲ್ ಜೈಲಿನಲ್ಲಿ 5,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. 50 ಮಂದಿ ಸಜಾಬಂದಿ ಕೈದಿಗಳಿಂದಲೇ ಊಟವನ್ನು ತಯಾರಿಸಲಾಗ್ತದೆ. ಸಜಾಬಂದಿ ಕೈದಿಗಳು ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆಯಿಂದಲೇ ತರಬೇತಿಯನ್ನು ಪಡೆದು ಆಹಾರವನ್ನು ಪ್ರಿಪೇರ್ ಮಾಡ್ತಾರೆ. ಪ್ರತಿದಿನ ಮೆನು ಪ್ರಕಾರ 3 ಹೊತ್ತಿನ ಊಟವನ್ನು ಕೂಡ ತಯಾರಿ ಮಾಡ್ತಾರೆ. ಪ್ರತಿದಿನವೂ ಕೂಡ 3 ಹೊತ್ತಿನ ಊಟ ಇರ್ತದೆ. ಅದರ ಪ್ರಕಾರವೇ ಇವರು ಒಂದು ಮೆನುವನ್ನು ಹಾಕಿಟ್ಟಿರ್ತಾರೆ. ಆ ಮೆನುವನ್ನು ಅಂಟಿಸ್ಕೊಂಡು ಅದರ ಪ್ರಕಾರವನ್ನೇ ಅಡುಗೆಯನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ಎಲ್ರಿಗೂ ಕೂಡ ಊಟವನ್ನು ಹಾಕ್ತಾರೆ. ಇನ್ನು ಜೈಲಿನಲ್ಲಿ ಕೈದಿಗಳಿಗೆ ಆಹಾರ ತಯಾರಿಸುವಂತಹ ಹಂತದಲ್ಲಿ 50 ಮಂದಿ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಕೂಡ ಒಳಗಾಗ್ತಾರೆ. ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಅಡುಗೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇಲ್ಲವಂತ ಹೇಳಿದರೆ ಬದಲಾಯಿಸ್ತಾರೆ. ಈಗಿರುವಂಥ ತಂಡ ಕಳೆದ 6 ವರ್ಷಗಳಿಂದ ಅಡುಗೆಯ ತಯಾರಿಕೆಯನ್ನು ಮಾಡ್ತಾ ಬಂದಿದೆ. ಉಳಿದ ಸಿಬ್ಬಂದಿಗಳು ಪ್ರತಿ ಬ್ಯಾರಕ್ಕಿಗೆ ಹೋಗಿ ಅಡುಗೆ ಸರಬರಾಜು ಮಾಡುತ್ತಾರೆ. ಇದುವರೆಗೂ ಊಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವಂಥ ಯಾವ ವರದಿಯೂ ಕೂಡ ಇಲ್ಲ ಅನ್ನೋದು ಇಲ್ಲಿನ ಅಧಿಕಾರಿಗಳ ಮಾತು. ಇನ್ನು ಪ್ರತಿ ವರ್ಷ ರಾಜ್ಯದ ಪ್ರಮುಖ ವರ್ತಕರನ್ನು ಕರೆಸಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಲಾಗ್ತದೆ. ಟೆಂಡರ್ನಲ್ಲಿ ಸುಧಾರಿತ ಮತ್ತು ಅತ್ಯಂತ ಗುಣಮಟ್ಟದ ಪದಾರ್ಥಗಳನ್ನು ಕೊಡುವವರಿಗೆ ಟೆಂಡರನ್ನು ಕೊಡ್ತಾರೆ. ಕೇವಲ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಅಲ್ಲದೆ ರಾಜ್ಯದ ಎಲ್ಲ ಕಾರಾಗೃಹಗಳಿಗೂ ಕೂಡ ಒಬ್ಬರಿಂದನೇ ಈ ಐಟಮ್ಗಳು ಸರಬರಾಜು ಆಗ್ತವೆ ಅನ್ನೋದನ್ನು ಗಮನಿಸಬೇಕು. ರಾಗಿ, ಜೋಳ ವರ್ಷಕ್ಕೊಮ್ಮೆ ಸರಬರಾಜನ್ನು ಮಾಡ್ತಾರೆ. ತರಕಾರಿ 2 ದಿನಕ್ಕೊಮ್ಮೆ ಮಾಡ್ತಾರೆ. ದಿನಸಿ ಉತ್ಪನ್ನಗಳನ್ನು ವಾರಕ್ಕೊಮ್ಮೆ ಮಾಡ್ತಾರೆ. ಇನ್ನು ಮೊಟ್ಟೆ, ಮಾಂಸ ಶುಕ್ರವಾರ ಸರಬರಾಜು ಮಾಡಲಾಗ್ತದೆ. ಪ್ರತಿ ಅಡುಗೆ ತಯಾರಿ ವೇಳೆಗೂ ಕೂಡ ಬರುವಂಥ ಪದಾರ್ಥಗಳು ಮತ್ತು ಬಳಸುವಂಥ ಪ್ರಕ್ರಿಯೆ ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗ್ತಾನೆ ಇರ್ತವೆ. CC ಕ್ಯಾಮ್ರಾಗಳ ಮೂಲಕ ಆಹಾರ ತಯಾರಿಕೆಯ ಬಗ್ಗೆಯೂ ಕೂಡ ನಿಗಾವನ್ನು ವಹಿಸ್ತಾರೆ. ಇದರ ಜೊತೆಗೆ ಎಷ್ಟು ಜನ ಊಟ ಮಾಡ್ತಾರೆ, ಎಷ್ಟು ಜನ ಊಟ ಮಾಡಲಿಲ್ಲ, ಏನು ಊಟ ಮಾಡಿದರು, ಏನು ಬಿಟ್ಟರು, ಇವೆಲ್ಲವನ್ನು ಕೂಡ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ವಾರದಲ್ಲಿ 1 ದಿನ ನಾನ್ ವೆಜ್ ಕೂಡ ಮಾಡ್ತಾರೆ. ಎಗ್ಗು ಕೂಡ ಇರುತ್ತೆ ವಾರದಲ್ಲಿ 1 ದಿನ. ಹೀಗೆ ಎಲ್ಲ ರೀತಿಯಾದಂಥ ಪ್ರೋಟೀನ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತದೆ. ಒಂದು ರೀತಿಯಲ್ಲಿ PGಯಲ್ಲಿ ಇರುವ ರೀತಿಯ ವ್ಯವಸ್ಥೆ ಇಲ್ಲಿ ಇರ್ತದೆ ಅನ್ನೋದು ಗೊತ್ತಾಗ್ತದೆ ಬ್ಯಾಚುಲರ್ಸ್ಗಳಿಗೆ. ಇದರ ಜೊತೆಗೆ ಒಂದು ಪ್ರಮುಖವಾದಂತಹ ವಿಚಾರ ಏನು ತಿಳಿದರೆ ಈ ಫುಡ್ ಪ್ರಿಪ್ರೇಷನ್ ಇದೆಯಲ್ಲ, ಈ ಫುಡ್ ಪ್ರಿಪ್ರೇಷನನ್ನು ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಇಲ್ಲಿನ ಅಧಿಕಾರಿಗಳು ಕೂಡ ಇದೇ ಫುಡ್ಡನ್ನು ಸ್ವೀಕರಿಸ್ತಾರೆ ಅಥವಾ ಸೇವಿಸ್ತಾರೆ. ಅಷ್ಟರ ಮಟ್ಟಿಗೆ ಇದರ ಬಗ್ಗೆ ನಿಗಾವನ್ನು ವಹಿಸ್ತಾರೆ ಅನ್ನುವಂಥದ್ದು ಅಧಿಕಾರಿಗಳ ಮಾತು. ಹೀಗಾಗಿ ಕೋರ್ಟ್ ಮುಂದೆ ಅಧಿಕಾರಿಗಳು ಇದೇ ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ದರ್ಶನ್ಗೆ ಮನೆ ಊಟವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಹೈಜಿನಿಕ್ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ, ಏನೂ ಕೂಡ ತೊಂದರೆ ಇಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ದರ್ಶನ್ಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಕಾರಣ ಏನಂತ ಹೇಳಿದ್ರೆ, ಹೀಗೆಲ್ಲ ಇರುವಾಗ ಹಾಗಿದ್ರೆ ನನಗೆ ಮನೆ ಊಟ ಬರೋದು ಅನುಮಾನನ ಅನ್ನುವಂತಹ ಒಂದು ಡೌಟು ದರ್ಶನ್ಗೆ ಈಗ ಶುರುವಾಗಿದೆ. ಆಮೇಲೆ ಅಧಿಕಾರಿಗಳು ಕೂಡ ತಮ್ಮ ಈ ಜೈಲು ಊಟವನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು ಕೂಡ ಈಗ ಕೋರ್ಟ್ ಗಮನಿಸಿರೋದ್ರಿಂದ ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ಮತ್ತು ಈ ಜೈಲೂಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.